ಆತ್ಮೀಯ ವೀಕ್ಷಕ ಮಿತ್ರರೇ, ಭಾರತ ದೇಶದ ಅತಿ ಉದ್ದವಾದ ಕೇಬಲ್ ಸೇತುವೆ ನಿರ್ಮಾಣ ಕೊನೆಯ ಹಂತದಲ್ಲಿದೆ. ಇನ್ನೇನು 3-4 ತಿಂಗಳಲ್ಲಿ ಈ ಕೇಬಲ್ ಸೇತುವೆ ಉದ್ಘಾಟನೆಯಾಗಿ ವಿಶ್ವ ದಾಖಲೆ ಆಗಲಿದೆ. ಸುಮಾರು 240 ಅಡಿ ಆಳದಿಂದ ನೀರಿನಲ್ಲಿ ನಿರ್ಮಾಣ ಮಾಡಿದಂಥ ಅದ್ಭುತವಾದ ಸೇತುವೆ ಅಂತಲೇ ಹೇಳ್ಬೋದು. ವಿಶ್ವವಿಖ್ಯಾತ ಜೋಗ ಜಲಪಾತದ ಹತ್ತಿರವೇ ಇರುವ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿದೆ. ಈ ಸೇತುವೆ ನಿರ್ಮಾಣದಿಂದ ಸುಮಾರು 6 ಗ್ರಾಮ ಪಂಚಾಯಿತಿಗೆ ಸೇರಿದ ಸಾವಿರಾರು ಹಳ್ಳಿಗಳಿಗೆ ಉಪಯೋಗ ಆಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಶಕ್ತಿ ದೇವತೆ ಸಿಗಂದೂರು ದೇವಾಲಯಕ್ಕೆ ನೇರ ಸಂಪರ್ಕ ಸಿಗತ್ತೆ. ಈ ಸೇತುವೆ ನಿರ್ಮಾಣಕ್ಕಿಂತ ಮುಂಚಿತವಾಗಿ ಕತ್ತಲಾದರೆ ಸಾಕು, ಯಾವುದೇ ಕಾರಣಕ್ಕೂ ಆ ಪ್ರದೇಶ ಮುಖ್ಯ ಭೂಮಿಯಿಂದ ಕಡಿತ ಆಗ್ತಾ ಇತ್ತು. ಯಾವುದೇ ವಾಹನ ಸಂಪರ್ಕ ಇರಲಿಲ್ಲ. ಲಾಂಚ್ಗಳ ಮೂಲಕವೇ ಹೋಗಬೇಕಿತ್ತು. ರಾತ್ರಿ ಲಾಂಚ್ನ ಸಂಚಾರ ಇಲ್ಲದೇ ಇರೋದ್ರಿಂದ ಕಷ್ಟ ಆಗ್ತಾ ಇತ್ತು. ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತೆ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿದ್ದರು. ನಮಗೆ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಯಾವುದೇ ರಾಜ್ಯ ಸರ್ಕಾರಗಳು ಕಿವಿಗೊಡದೇ ಇದ್ದಾಗ ಅಲ್ಲಿಯ ಜನರ ನೋವು ಹಾಗೂ ಸಂಕಟವನ್ನು ಅರ್ಥ ಮಾಡಿಕೊಂಡಿರೋದು ಕೇಂದ್ರ ಸರ್ಕಾರ. ಮಾನ್ಯ ಶ್ರೀ ನಿತಿನ್ ಗಡ್ಕರಿ ಅವರು ರಸ್ತೆ ಸಾರಿಗೆ ಸಚಿವರಾಗಿದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ಒಂದು ಇಚ್ಛಾಶಕ್ತಿಯಿಂದಾಗಿ ಹಳ್ಳಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಿ ಆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಈ ಸೇತುವೆ ಆಗ್ತಾ ಇದೆ. ಇದೊಂದೇ ಸೇತುವೆ ಅಲ್ಲ, ಇದ್ರ ಜೊತೆಯಲ್ಲಿ ಹೆಸರುಮಕ್ಕಿ ಸೇತುವೆ ಕೂಡ ಆಗ್ತಾ ಇದೆ. ಕೇವಲ ಸಾಗರದಿಂದ ನೀವು ಕೊಲ್ಲೂರಿಗೆ ಹೋಗಬೇಕು ಅಂದರೆ ಸುತ್ತಾಡಿಕೊಂಡು 145 ಕಿಲೋಮೀಟರ್ ಹೋಗಬೇಕಿತ್ತು. ಅದೇ ಈ ಸೇತುವೆ ಆಗೋದ್ರಿಂದ ಕೇವಲ 56 ಕಿಲೋಮೀಟರ್ ಸಾಗರದಿಂದ ಕೊಲ್ಲೂರಿಗೆ ಹೋಗುವಂಥ ಮಾರ್ಗ. 56 ಕಿಲೋಮೀಟರ್ ಇರೋದ್ರಿಂದ 140 ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸಾಗರದಿಂದ ಹಾಗೂ ಸೊರಬ, ಶಿಕಾರಿಪುರ ಹಾಗೂ ಹುಬ್ಳಿ ಭಾಗದಿಂದ ನೇರವಾಗಿ ಕರಾವಳಿ ಪ್ರದೇಶವನ್ನು ಸಂಪರ್ಕಿಸುವ ಅತ್ಯುತ್ತಮವಾದ ರಸ್ತೆ ಅಂತಲೇ ಹೇಳ್ಬೋದು. ಈ ರಸ್ತೆ ನಿರ್ಮಾಣ ಮಾಡಿದಂಥ ಕೇಂದ್ರ ಸರ್ಕಾರ ಶ್ರೀ ನರೇಂದ್ರ ಮೋದಿರವರಿಗೆ ಧನ್ಯವಾದಗಳು. ಅದೇ ರೀತಿ ನಿತಿನ್ ಗಡ್ಕರಿ ಅವರಿಗೂ ಕೂಡ ಧನ್ಯವಾದಗಳು. ಇವರೆಲ್ಲರ ಇಚ್ಛಾಶಕ್ತಿಯಿಂದಾಗಿ ಇಂಥ ದೊಡ್ಡ ಮೆಗಾ ಪ್ರಾಜೆಕ್ಟು ಆಗಿದೆ. ಭಾರತದ ಇಂಜಿನಿಯರ್ಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಇದು ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡವಾದ ಕೇಬಲ್ ಸೇತುವೆ ಅಂತಲೇ ಹೇಳ್ಬೋದು. ಈ ಕೇಬಲ್ ಸೇತುವೆ ಉದ್ಘಾಟನೆಯಾಗಿ ಹಳೆಯ ಲಾಂಚಿಗೆ ವಿದಾಯ ಹೇಳುವಂಥ ಕಾಲ ಬಂದಿದೆ. ಅದು ಒಂಥರ ಗತಕಾಲನೇ. ಬಸ್ಗಳನ್ನು, ಕಾರುಗಳನ್ನು, ಮನುಷ್ಯರನ್ನು ಹಾಕ್ಕೊಂಡು ಓಡಾಡೋದು ಒಂದು ಟೂರಿಸಮ್ಮೇ ಅಂತ ಹೇಳ್ಬೋದು. ಆದರೆ ಅದು ಯಾವಾಗಲೂ 1-2 ದಿನಕ್ಕೆ ಚೆನ್ನಾಗಿರುತ್ತೆ. ಶಾಶ್ವತವಾದಂತಹ ರಸ್ತೆ ನಿರ್ಮಾಣ ಆಗಿದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಒಂದು ಸಲಾಂ ಹೇಳುತ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.